ಇದೇ ಈ ದರ್ಶನ್ ಮತ್ತು ಅದು ಯಾರೋ ರಾಕೇಶ್ ಪಾಪಣ್ಣ ಅಂತೆ ಮತ್ತು ಇನ್ನೊಬ್ರು ಯಾರೋ ಮೆಲಾಂಟ ಅಂತೆ, ಅವರು ಮೂರು ಜನ ಈ ಸಮಸ್ಯೆ ಆಗೋಕ್ಕೂ ಮುಂಚೆ ಇದು ಏನು ಮಾತಾಡಿದ್ರು ದೊಡ್ಡದಾಗಿ ತಲೆ ಸೀಳ್ತೀನಿ ತಲೆ ಹೊಡಿತೀನಿ ಅನ್ನೋದಕ್ಕೆ ಮುಂಚೆ 3 ದಿನದ ಮುಂಚೆ 4 ದಿನದ ಮುಂಚೆ ಒಂದು ಹೋಟೆಲಲ್ಲಿ ಸಂದೇಶ್ ಪ್ರಿನ್ಸ್ ಹೋಟೆಲಲ್ಲಿ ಒಂದು ದೊಡ್ಡ ಗಲಾಟೆ ಆಯಿತು. ದೊಡ್ಡ ಗಲಾಟೆ ಆಗಿ ಒಬ್ಬ ದಲಿತ್ ಸಪ್ಲೈಯರ್ಗೆ ಹೊಡೆದಿದ್ದಾನೆ. ಇವರೆಲ್ಲ ಸೇರಿಕೊಂಡು ಹೊಡೆದಿರೋ ಅಂಥ ಒಂದು ವರದಿಗಳು ನನ್ನ ಹತ್ರ ಬಂದಿದೆ. ಅದಕ್ಕೆ ಸಾಕ್ಷ್ಯ ಕೂಡ ಇದೆ. ಅದನ್ನು ನಾನು ಇಲ್ಲಿ ಗೃಹ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ತೀನಿ ಅಂದರೆ, ಯಾಕೆ ನಾನು ಇಲ್ಲಿ ಬಂದು ಈ ಮನವಿನ ಮಾಡ್ತಾಯಿದ್ದೀನಿ ಅಂದರೆ, ಎಲ್ಲೋ ಒಂದು ಸಾಮಾನ್ಯರಿಗೆ ಬಡವರಿಗೆ ಪಾಪ ಆ ಸಪ್ಲೈಯರು ಏನು ಏಟ್ ತಿನ್ನೋ ಸಂದೇಶ್ ಪ್ರಿನ್ಸಲ್ಲಿ ಅವನಿಗೆ ಕಣ್ಣು ಬ್ಲರ್ ಆಗಿದೆ. ನೆಕ್ಸ್ಟ್ ಡೇ ಸೆಟಲ್ಮೆಂಟ್ ಮಾಡ್ತಾರೆ. ಸೆಟಲ್ಮೆಂಟ್ ಮಾಡಿ ಆ ಹೆಂಡತಿ ಮತ್ತು ಇಡೀ ಸಪ್ಲೈಯರ್ ಆ ಒಂದು ಕುಟುಂಬದವರು ಸೇರಿ ನಮಗೆ ನ್ಯಾಯ ಕೊಡಿಸಿ ಅಂದಾಗ ಸೆಟಲ್ಮೆಂಟ್ ಮಾಡ್ತಾರಲ್ಲ, ಎಂಥ ದುರಂತ ಇದು. ಯಾಕೆ ಅಂತಂದರೆ ಇದೇ ಸಪ್ಲೈಯರ ಹೆಂಡತಿ ಮಾರನೇ ದಿನ ಬೆಳಿಗ್ಗೆ ಪರ್ಕೆ ಇಟ್ಕೊಂಡು ಬಂದಿರ್ತಾರೆ ಹೊಡೆಯೋಕ್ಕೆ. ಯಾರಿರ್ತಾರೆ? ಇದೇ ದರ್ಶನ್, ಇದೇ ರಾಕೇಶ್ ಪಾಪಣ್ಣ ಮತ್ತು ಇದೇ ಅದು ಯಾರೋ ಮಲಾಂಟೋ, ಆ ಪೂರ್ತಿ ಹೆಸರು ಮಲಾಂಟೋ ಅಂತೆ, ಅದೇ ಸೋಷಿಯಲ್ ಓನರ್ ಅಂತೆ. ಇವರೆಲ್ಲ ಸೇರಿಕೊಂಡು ಅವ್ರ ಜೊತೆ ಯಾರಿರ್ತಾರೆ? ಪವಿತ್ರ ಗೌಡ ಮತ್ತು ಇನ್ನಿತರು ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಇವರು ತನಿಖೆ ಮಾಡಲಿಲ್ಲ ಅಂದರೆ ನನ್ನ ಹತ್ರ ಸಾಕ್ಷ್ಯಗಳಿದೆ, ಅದನ್ನು ಕೊಡ್ತೀನಿ, ನನ್ನ ಹತ್ರ ಏನೇನಿದೆಯೋ. ಯಾಕೆ ಅಂತಂದರೆ ಅವ್ರನ್ನ ತನಿಖೆ ಮಾಡಿ ಈ ಬುದ್ಧಿ ಕಲಿಯಲ್ಲ ಇವರು. ಯಾಕೆಂದರೆ ಯೂಸ್ ಮಾಡ್ತಾರೋ ಭಾಷೆ. ಮತ್ತು ಇನ್ನೊಂದು ಮಹಿಳೆ ನಾನು ಸರಿನೋ ತಪ್ಪೋ ಅನ್ನೋದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಈ ಹೊಡೆದಾಟದ ನಂತರ ಮತ್ತೆ ನಿಮ್ಮ ಮುಂದೆ, ಮಾಧ್ಯಮದ ಮುಂದೆ ತಲೆ ಸೀಳ್ತೀನಿ ತಲೆ ಹೊಡಿತೀನಿ ಅಂತ ಭಾಷೆ ಮಾಡಿಬಿಟ್ಟು, ಆಮೇಲೆ ಅದು ಯಾರೋ ಪಾಪಣ್ಣ ಅಂತೆ, ಆ ಪಾಪಣ್ಣ ಅವ್ರ ತಂದೆ ನನಗೆ ಗೊತ್ತಿತ್ತು, ಅವರು ಸಿದ್ದರಾಮಯ್ಯನ ಶಿಷ್ಯ ಅಂತೆ. ಆ ಪಾಪಣ್ಣ ಮೈಸೂರಿನಲ್ಲಿ ಎಲ್ಲ ಪೊಲೀಸರು ನನ್ನ ಕೈಯಲ್ಲಿದ್ದಾರೆ, ಇಲ್ಲಿ ಕಂಪ್ಲೇಂಟ್ ಕೊಡಿ ಅಂತಾರಂತೆ. ಇದು ಎಂಥ ದುರಂತ. ಪೊಲೀಸವ್ರಿಗೆ ನಾನು ಮನವಿ ಮಾಡ್ತಾ ಇರೋದು, ನಿಮ್ಮ ಹೆಸರುಗಳಾಗ್ತದೆ, ನಿಮಗೆ ಬಳೆ ತೊಟ್ಟದಂಗೆ ಆಗಿದೆ, ಆ್ಯಕ್ಷನ್ ತೊಗೊಳ್ಳಿ, ಇನ್ವೆಸ್ಟಿಗೇಟ್ ಮಾಡಿ, ಸರಿಗಿರೋರನ್ನ ತಪ್ಪಿತಸ್ಥರನ್ನ ಕರೆಸಿ ಒಂದು ರೌಂಡ್ ಇನ್ವೆಸ್ಟಿಗೇಷನ್ ಮಾಡಿ. ಯಾಕೆ ಅಂತಂದರೆ ಬಡವರಿಗೆ, ಸಾಮಾನ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ. ನಾನೊಬ್ಬ ಪತ್ರಕರ್ತನಾಗಿ, ಸಾಮಾನ್ಯನಾಗಿ, ನಿರ್ದೇಶಕನಾಗಿ ಆ ಟಿ ವಿಗಳು ನಿಮ್ಮ ಮಾಧ್ಯಮದ ಮೂಲಕ ನೋಡ್ತಾ ಇದ್ದರೆ ನೋವಾಗ್ತಾ ಇದೆ. ನನ್ನ ಆತ್ಮಸಾಕ್ಷಿ ನನಗೆ ಈ ಥರ ಒಂದು ನಾನು ಸುಮ್ಮನೆ ಇರೋದಕ್ಕಾಗಲಿಲ್ಲ. ಅದಕ್ಕೆ ಒಂದು ಮನವಿಯ ಮೂಲಕ ಗೃಹ ಸಚಿವರಿಗೆ ನೀಡಿದ್ದೀನಿ, ಇಡೀ ಡೀಟೇಲ್ಸ್ ಸಮೇತ ನೀಡಿದ್ದೀನಿ. ಅವರು ಇವಾಗ ಆ್ಯಕ್ಷನ್ ತಗೊಳ್ಳೇಬೇಕು. ಯಾಕೆ ಅಂತಂದರೆ ಒಬ್ಬ ಸಪ್ಲೈಯರ್ ಹೊಡೆಯೋದಂದ್ರೆ ಏನು ರೀ? ಅವನ ಕಣ್ಣು ಬ್ಲರ್ ಆಗಿದೆ ರೀ. ಒಬ್ಬ ದಲಿತ ಸಪ್ಲೈಯರ್ಗೆ ಹೊಡೆದು ಇಲ್ಲಿ ನನ್ನ ಒಂದು ತನಿಖೆಯ ಮೂಲಕ, ನಮ್ಮ ವರದಿಗಾರರ ಮೂಲಕ, ನನಗೆ ಎವಿಡೆನ್ಸ್ ಇರೋ ಮೂಲಕ ಇದೇ ದರ್ಶನ್ ಆ್ಯಂಡ್ ಗ್ಯಾಂಗ್ ಗ್ರೂಪು ಅವತ್ತಿದ್ದರು. ಅವತ್ತು ಹೋಟೆಲಿಂದ ಬೆಳಗ್ಗೆ ಮತ್ತೆ ಗಲಾಟೆ ಆಗಿದೆ. ಇದೇ ಸಂದೇಶ್ ಪ್ರಿನ್ಸ್ನಲ್ಲಿ ಅವ್ರು ಹೊರಗೋಗಿದ್ದಾರೆ. ಗಲಾಟೆ ಆದ ನಂತರ ಸಂದೇಶ್ ಪ್ರಿನ್ಸ್ ಆಚೆ ಹೊರಗೋಗಿದ್ದಾರೆ. ಇವರೆಲ್ಲ ಇಡೀ ಗ್ಯಾಂಗ್ ಇದ್ರಂತೆ. ಅದ್ರ ಬಗ್ಗೆ ತನಿಖೆ ಮಾಡಿ ಅಂತ ಪೊಲೀಸರಿಗೆ ಮನವಿ ಕೊಡ್ತೀನಿ. ಮತ್ತು ಸಾಕ್ಷ್ಯ ಇವತ್ತು ನೀವು ಅಲ್ಲಿ ಹೋಗಿ CCTV ನೋಡಿ. ಅವತ್ತಿನ CCTV ಡಿಲೀಟ್ ಆಗಿರುತ್ತೆ. ಯಾಕೆ ಡಿಲೀಟ್ ಆಗಿರುತ್ತೆ? ಆ ಡೇಟಿನ CCTV ನೀವು ತೆಗೆಸ್ಬಿಟ್ಟು ನೀವು ನೋಡಿದ್ರೆ ಆ ಡೇಟ್ ಎಲ್ಲ ಕೊಟ್ಟಿದ್ದೀನಿ, ಡೇಟ್ ಸಮೇತ. ಈ ಇನ್ಸಿಡೆಂಟ್ ಆಗೋಕ್ಕೂ ಮುಂಚೆ 4 ದಿನ 5 ದಿನ ಮುಂಚೆ ಆಗಿರೋದು. ಅದಾದ ನಂತರ ಮತ್ತೆ ಯೂಸ್ ಮಾಡ್ತಾರೋ ಭಾಷೆ, ತಲೆ ಸೀಳ್ತೀನಿ ತಲೆ ಹೊಡಿತೀನಿ ಅಂತಂದರೆ ಇದು ನಟರಲ್ಲಪ್ಪ, ಇದು ನಟನೆ ಅಲ್ಲ, ಇದು ನಿಜ ಜೀವನ. ಇದು ನಿಜ ಜೀವನದಲ್ಲಿ ಹೊಡೆಯೋದು ಬಡಿಯೋದು ಸಾಕಷ್ಟು ನೋಡಿದ್ದೀವಿ ಆಗಲೇ. ಇಲ್ಲಿ ಬೇಡ ಇದು. ಮತ್ತೆ ಇನ್ನೂ ಬುದ್ಧಿ ಕಲ್ತಿಲ್ವಾ?